MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಭಾರಿ ಮಳೆಗೆ ಮಂಗಳೂರಿನಲ್ಲಿ ಭಾರಿ ಅವಾಂತರವಾಗಿದೆ. ಕೊಡಿಯಾಲ್ಬೈಲು ಭಗವತಿ ನಗರದಲ್ಲಿ ಅನಾಹುತ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳ ಪರದಾಟ. ರಸ್ತೆ ಮನೆಯೊಳಗೆ ನೀರು, ಜನಜೀವನ ಅಸ್ತವ್ಯಸ್ತವಾಗಿದೆ. ಕೊಡಿಯಾಲ್ಬೈಲ್ ಭಗವತಿ ನಗರದಲ್ಲಿ ಆಗಿರುವಂತಹ ಅವಾಂತರಗಳಿವು. ಕೊಡಿಯಾಲ್ಬೈಲು ಭಗವತಿ ನಗರದಲ್ಲಿ ಅನಾಹುತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ನಿವಾಸಿಗಳು ಪರದಾಡ್ತಿದ್ದಾರೆ. ರಸ್ತೆ ಮನೆಯೊಳಗೆ ನೀರು, ಸದ್ಯಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನೋಡಿ, ಇದು ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗ ಪರಿಸ್ಥಿತಿ ಹೇಗಿದೆ ಅಂತ. ಹಲವಾರು ಕಡೆ ಚರಂಡಿ ವ್ಯವಸ್ಥೆ ಇಲ್ಲ. ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಈ ಭಾಗದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರು ನಗರದಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಪರಿಣಾಮವಾಗಿ ತಗ್ಗು ಪ್ರದೇಶಗಳಿಗೆ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ನಾನೀಗ ಮಂಗಳೂರು ನಗರದ ಕೊಡಿಯಾಲ್ಬೈಲ್ನ ಭಗವತಿ ನಗರದಲ್ಲಿದ್ದೇನೆ. ಗಮನಿಸಬಹುದು, ಈ ಭಾಗದಲ್ಲಿ ಇಲ್ಲಿ ರಸ್ತೆ ಪೂರ್ತಿ ನೆರೆ ನೀರು ಆವರಿಸಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲೇ ಪಕ್ಕದಲ್ಲಿ ರಾಜಕಾಲುವೆ ಹರಿದು ಹೋಗುತ್ತೆ. ಆ ರಾಜಕಾಲುವೆಯಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಇಲ್ಲಿ ರಸ್ತೆ ಮೂಲಕ ನೀರು ಹರಿದು ಹೋಗ್ತಿರುವಂಥದ್ದು. ಪರಿಣಾಮವಾಗಿ ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿದೆ. ಸಾಕಷ್ಟು ಮನೆಗಳಿಗೆ ನೆರೆ ನೀರು ನುಗ್ಗಿರುವಂಥದ್ದು. ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಈ ಭಾಗದ ಜನ ಇದೇ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಗಮನಿಸಬಹುದು, ಇಲ್ಲಿ ಆಟೋ ಇರ್ಬೋದು, ಬೈಕ್ ಇರ್ಬೋದು, ಯಾವುದೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಗಮನಿಸಬಹುದು, ಈ ಭಾಗದಲ್ಲಿ ಸಾಕಷ್ಟು ವಾಹನಗಳು ಕೂಡ ಬರುತ್ತೆ. ಯಾಕಂದರೆ ದಿನನಿತ್ಯದ ಕೆಲಸಕ್ಕೆ ಹೋಗುವವರಿಗೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಮನೆಗೂ ಕೂಡ ಇದೆ. ಸೊ ಶಾಲಾ ಕಾಲೇಜ್ ಇರ್ಬೋದು, ಕೆಲಸ ಕಾರ್ಯಕ್ಕೆ ಹೋಗುವವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಗಮನಿಸಬಹುದು, ಇಲ್ಲೇ ಪಕ್ಕದಲ್ಲಿ ಒಂದು PG ಕಾಣಿಸ್ತಿದೆ. PGಯಲ್ಲಿ ಕೂಡ ಸಾಕಷ್ಟು ಹುಡುಗರು ಇದ್ರು. ಸೊ ಆ PG ಒಳಭಾಗಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಸದ್ಯ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗ್ತಿದೆ. ಆದರೆ ಮತ್ತೆ ಮಳೆ ಮುಂದುವರಿದರೆ ಮತ್ತೆ ರಾಜಕಾಲುವೆ ನೀರು ಇದೇ ಭಾಗದಲ್ಲಿ ಹರಿದು ಬರುತ್ತೆ. ಸೊ ನೀರು ಹರಿದು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ರಾಜಕಾಲುವೆ ತುಂಬ ಕಿರಿದಾಗಿದೆ. ಇದರ ಜೊತೆಗೆ ರಾಜಕಾಲುವೆಯಲ್ಲಿ ಹೂಳು ತುಂಬಿಕೊಂಡಿದ್ದು. ಸೊ ಹೀಗಾಗಿ ಈ ಭಾಗದ ಜನರು ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಈಗಾಗಲೇ ಮನೆ ಒಳಗೆ ನುಗ್ಗಿರ್ತಕ್ಕಂಥ ನೀರನ್ನು ಹೊರಗಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಈ ಭಾಗದಲ್ಲಿ ಸಾಕಷ್ಟು ಜನರು ಕೂಡ ಇದ್ದಾರೆ. ಇನ್ನು ನಮ್ಮ ಜೊತೆ ಒಬ್ರು ಯುವಕರು ಇದ್ದಾರೆ, ಅವ್ರು ಮಾತಾಡ್ತಾರೆ. ಪ್ರತಿ ಮಳೆಗಾಲ ಟೈಮಲ್ಲಿ ಇದೇ ರೀತಿ ಸಮಸ್ಯೆ ಆಗುತ್ತಾ? ಇದೇ ರೀತಿ ಆಗುತ್ತೆ ಸಮಸ್ಯೆ. ಓಕೆ, ಹೌದು. ಏನು ಇದಕ್ಕೆ ಪರಿಹಾರ ಏನು ಈ ಸಮಸ್ಯೆಗೆ? ಸಮಸ್ಯೆ ಗೊತ್ತಿಲ್ಲ. ಈಗ ಕುಡಿಯೋದಕ್ಕೆ ಕೂಡ ನೀರಿಲ್ಲ. ನೀರು ತಗೊಂಡು ಹೋಗ್ತಾ ಇದ್ದೀವಿ ರೂಮಿಗೆ. ಇದಿಷ್ಟು ಇಲ್ಲ ಜನ ಹೇಳುವಂಥ ಮಾತು. ಈ ಭಾಗದಲ್ಲಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಆಗುತ್ತೆ. ಸೊ ಮನೆ ಒಳಗಿದ್ದಂಥ ಸಾಮಾನು ಇರ್ಬೋದು, ಇದ್ರ ಜೊತೆಗೆ ಫರ್ನಿಚರ್ ಇರ್ಬೋದು, ಇದೆಲ್ಲ ಕೂಡ ಹಾನಿ ಆಗುತ್ತೆ. ಸೊ ಜನಪ್ರತಿನಿಧಿಗಳು ಈ ಬಗ್ಗೆ ಕ್ರಮವನ್ನು ವಹಿಸಬೇಕು. ಏನು ರಾಜಕಾಲುವೆ ತುಂಬ ಕಿರಿದಾಗಿದೆ. ಸೊ ಅದನ್ನು ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಇಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು. ಇನ್ನು ಮಂಗಳೂರಿನ ಭಗವತಿ ನಗರದಲ್ಲಿ PGಗೂ ಕೂಡ ನೀರು ನುಗ್ಗಿದೆ. ಮಳೆ ಅವಾಂತರಕ್ಕೆ PGಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಪ್ರತಿ ಬಾರಿ ಮಳೆ ಆದರೆ ಇದೇ ಅವ್ಯವಸ್ಥೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. PGಗಳಲ್ಲಿ ನೀರು, PGಯಲ್ಲಿರುವಂತಹ ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ 2-3 ದಿನದ ಮಳೆಗೆ ಮಂಗಳೂರಿನ ಪರಿಸ್ಥಿತಿ ನೀವೀಗ ನೋಡ್ತಾ ಇದ್ದೀರಾ, ಭಗವತಿ ನಗರ. ಸೊ ಅಲ್ಲಿ ಈ PGಯಲ್ಲಿ ಹೇಗೆ ನೀರಿದೆ, ಶೌಚಾಲಯ, ಮಲಗುವಂಥ ಕಾಟ್ಗಳು, ಎಲ್ಲ ಕಡೆ ಕೂಡ ನೀರು. ಮಂಗಳೂರು ಮಹಾನಗರ ಪಾಲಿಕೆ ಏನು ಮಾಡ್ತಾ ಇದೆ ಅನ್ನೋ ಸಹಜವಾದಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಬನ್ನಿ, PGಯಲ್ಲಿ ವಾಸಿಸುವಂಥ ಯುವತಿಯರು ಮಾತನಾಡಿದ್ದಾರೆ. ಬೆಳಿಗ್ಗೆ ಬಂದು ರೆಡಿಯಾಗಿ ಕೂತಿದ್ದೆ. ಇಲ್ಲಿ ಫುಲ್ ನೀರು ಇಲ್ಲಿ ತನಕ ಬಂದಿತ್ತು. ಜೋರ್ ಮಳೆ ಬಂದು ಇಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಪಾಪ ಇಲ್ಲಿ ಬೇರೆಯವ್ರು ಹೋಗುದನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಪಾಪ ಮಕ್ಳಿಗೆ ಎಕ್ಸಾಮ್ ಇತ್ತು, ಅವರು ಎದ್ದು ನೀರಲ್ಲಿ ಹೋಗಿದ್ದಾರೆ. ಆದ್ರೂ ಸಹ ಎಕ್ಸಾಮ್ ಬರಿಬೇಕು ಅಂತ. ಇದಕ್ಕೊಂದು ಸರಿಯಾದ ಪರಿಹಾರ ಕೊಟ್ರೆ ಒಳ್ಳೇದಿತ್ತು. ಇದೇ ಕಥೆ ಆಗ್ತದೆ. PG ಒಳಗೆ ಬಂದ್ರೆ ನಮಗೆ ಕಷ್ಟ ಆಗ್ತದೆ. ನೀರು ಹೇಗೆ ಎಲ್ಲಿಗೆ ಹೋಗುದು ನಾವು? PG ಒಳಗೆ ಬಂದು ಹೊರಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಒಳಗೆ ಇರ್ಲಿಕ್ಕೂ ಗೊತ್ತಿಲ್ಲ. ಕಷ್ಟ ಆಗ್ತದೆ ನಮಗೆ. ಅದೇ ಇಲ್ಲಿದ್ದವರಿಗೆಲ್ಲ ಕಷ್ಟ ಆಗ್ತುಂಟು. ಅದಕ್ಕೊಂದು ಸರಿಯಾದ ಪರಿಹಾರ ಕೊಟ್ರೆ ಒಳ್ಳೇದಿತ್ತು ಆದಷ್ಟು ಬೇಗ. ಯಾಕಂದ್ರೆ ಇನ್ನು ಮಳೆ ಜಾಸ್ತಿ ಆಗ್ತಾ ಹೋಗುದು, ಜಾಸ್ತಿ ಆಗ್ತಾನೆ ಹೋಗ್ತದೆ. ಇದು ಬಿಟ್ರೆ ಕಮ್ಮಿ ಆಗಲ್ಲ ಅಲ್ಲ. ಆಗಿತ್ತು, ಬಟ್ ಯಾರು ಬಂದಿರ್ಲಿಲ್ಲ ಇಲ್ಲಿಗೆ. ನಮಗೆ ತುಂಬಾ ಸಮಸ್ಯೆ ಆಗಿದೆ ಸರ್. ಅಂದ್ರೆ ಇಲ್ಲಿ ಈಗ ನಮ್ಮ PG ಮಕ್ಕಳು ಇಲ್ಲ, ಕಾಲೇಜಿನವರೆಲ್ಲ ಇರುವುದು, ಅವರಿಗೆ ತುಂಬಾ ದೂರ ಇಟ್ಕೊಂಡು ಹೋಗ್ಬೇಕು. ಇಲ್ಲಿ ಮಳೆಯಿಂದ ಹೋಗಿ ಇಲ್ಲಿ ನಮಗೆ ಇಲ್ಲಿ ತನಕ ನೀರು ಬರ್ತದೆ, ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ. ಇಲ್ಲಿ ಎಲ್ಲ ನಮಗೆಲ್ಲ ನೀರು ತುಂಬಿದ್ರೆ ಒಳಗೆ ಎಲ್ಲ ನೀರು ಬರ್ತದೆ. ನಮ್ಮ ಮಕ್ಕಳ ಎಲ್ಲ ವಸ್ತುಗಳು ಹಾಳಾಗ್ತದೆ. ನಮಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಇಲ್ಲಿಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡ್ಬೇಕು. ಇಲ್ಲಿ ನಮಗೆ ಎಂತಾದ್ರೊಂದು ಹೋಗ್ಲಿಕ್ಕೆ ನೀರಿನ ಚರಂಡಿ ಇಲ್ಲ, ಎಂತ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ. ಇಲ್ಲಿ ಸರಿಯಾದ ಕ್ರಮ ಒಂದು ತೆಗೆದುಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಹೋಗ್ಲಿಕ್ಕೆ ಒಂದು
ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ, ಮಕ್ಕಳಿಗೆ ತುಂಬ ಕಷ್ಟ ಆಗ್ತುಂಟು. ಇಲ್ಲಿ ನಮ್ಮ ಎಲ್ಲ ಇರುವ ದಿನಸಿಗಳೆಲ್ಲ ಒದ್ದೆ ಆಗ್ತವೆ, ತುಂಬ ಕಷ್ಟ ಆಗ್ತದೆ ನಮಗೆ. ದಯವಿಟ್ಟು ಇದನ್ನೊಂದು ಸರಿ ಮಾಡಿ ಕೊಟ್ಟರೆ ನಮಗೆ ತುಂಬ ಒಳ್ಳೆಯದಾಗ್ತದೆ. ಇಲ್ಲಿ ತುಂಬ ನೀರು ಬರ್ತದೆ ಸರ್, ನಮಗೆ ಪ್ರತಿ ಸತಿ ಹೀಗೆ ಆಗ್ತದೆ. ಪ್ರತಿ ಸತಿ ಆ ಡ್ರೈನೇಜ್ ಎಲ್ಲ ತುಂಬಿ ಬ್ಲಾಕ್ ಆಗ್ತದೆ, ತುಂಬ ಕಷ್ಟ ಆಗ್ತದೆ ನಮಗೆ. ಅದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಂತ ನಾವು ಕೇಳಿಕೊಳ್ತೇವೆ. ಇಲ್ಲ, ಯಾರು ಬರಲಿಲ್ಲ ಇಷ್ಟರವರೆಗೆ, ನಮಗೆ ಯಾರು ಬರಲಿಲ್ಲ, ಯಾರು ಸಹ ಕೇಳಲಿಲ್ಲ. ಇಲ್ಲಿ ಇವತ್ತೇ ಫಸ್ಟ್ ನಮಗೆ ಈಗ ಬಂದದ್ದು. ಈಗ ನಾವು ಮಾತಾಡ್ತಿರೋದು ಕೂಡ ಇಲ್ಲಿ ಫಸ್ಟೇ. ಇಲ್ಲಿ ತನಕ ಯಾರು ಸಹ ಬರಲಿಲ್ಲ, ಇಲ್ಲಿ ಒಮ್ಮೆ ಕೂಡ ಬರಲಿಲ್ಲ, ಎಂತ ಕೂಡ ನೋಡಲಿಲ್ಲ. ನಮಗೆ ಅದೊಂದು ಈಗ ಸರಿಯಾಗಬೇಕಂತ ಹೇಳೋದು ನಮ್ದು ಆಶೆ. ಬರ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇದರ ಬಗ್ಗೆ ಯಾರು ಕೂಡ ಗಮನಿಸುವುದು ಕೂಡ ಇಲ್ಲ. ಹಾಗಾಗಿ ತುಂಬಾ ಕಷ್ಟ ಆಗ್ತದೆ ನಮಗೆ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ 2ನೇ ಬಲಿಯಾಗಿದೆ. ಮನೆ ಗೋಡೆ ಕುಸಿದು 3 ವರ್ಷದ ಮಗು ಸಾವನ್ನಪ್ಪಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ 2ನೇ ಬಲಿ. ಮನೆ ಗೋಡೆ ಕುಸಿದು 3 ವರ್ಷದ ಪುಟ್ಟ ಮಗು ಸಾವನ್ನಪ್ಪಿದೆ. ಗೋಕಾಕ್ನ ಮಹಲಿಂಗೇಶ್ವರ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ. 3 ವರ್ಷದ ಕೀರ್ತಿಲಾ ನಾಗೇಶ್ ಪೂಜಾರಿ ಸಾವನ್ನಪ್ಪಿರೋದು. ಮಗುವಿನ ಮೇಲೆಯೇ ಬಿದ್ದಂತ ಮನೆಯ ಹಿಂಬದಿ ಗೋಡೆ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಂತ ಮಗು, ಮುಗಿಲು ಮುಟ್ಟಿದಂತ ಬಾಲಕಿ ಪೋಷಕರ ಆಕ್ರಂದನ. ಇದು ಒಂದು ರೂಮ್ನಲ್ಲಿ ಮಲಗಿದ್ದಂತ ಅಕ್ಕ ತಂಗಿ, ಮತ್ತೊಂದು ಮಗುವಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮಗು ಕೀರ್ತಿಲಾ, ಪುಟ್ಟ ಮಗು ಕೀರ್ತಿಲಾ ಈಗ ಸಾವನ್ನಪ್ಪಿರೋದು. ಮಗುವಿನ ಮೇಲೆ ಈ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಗೋಡೆ ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟ ಮಗು. ಸದ್ಯಕ್ಕೆ ಈ ಪುಟ್ಟ ಮಗುವನ್ನು ಕಳ್ಕೊಂಡಂಥ ಕುಟುಂಬದವರು, ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ರೂಮ್ನಲ್ಲಿ ಮಲಗಿದ್ರು ಅಕ್ಕ ತಂಗಿ, ಮತ್ತೊಂದು ಮಗುವಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದು ರೂಮ್ನಲ್ಲಿ ಮಲಗಿದ್ದಂಥ ತಂದೆ ತಾಯಿ. ಬೆಳಗ್ಗಿನ ಜಾವ ಮನೆಯ ಗೋಡೆ ಕುಸಿದು ಬಿದ್ದಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.